ಓಂ ನಮೋ ನಾರಾಯಣಾಯ. ನಮ್ಮಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪೂಜೆಗಳಲ್ಲಿ ಬಹುಮುಖ್ಯವಾಗಿ ಪೂಜೆ ಫಲಿಸಬೇಕು, ಪೂಜೆ ಸಂಪೂರ್ಣ ಆಗಬೇಕು ಅಂದರೆ ಅಲ್ಲಿ ನಾವು ತೆಂಗಿನಕಾಯಿಯನ್ನು ಬಳಸ್ತೀವಿ. ತೆಂಗಿನಕಾಯಿ ಅಂತ ಹೇಳಿದಾಗ ಕಲಿಯುಗದಲ್ಲಿ ಯುಗ ಯುಗಗಳಲ್ಲೂ ಸಹ ತೆಂಗಿನಕಾಯಿಗೆ ನಾವು ಆ ತೆಂಗಿನ ಮರಕ್ಕೆ ಹೇಳ್ತೀವಿ ಕಲ್ಪವೃಕ್ಷ ಅಂತ ಕರಿತೀವಿ. ಅಲ್ಲಿ ಯಾವುದೂ ಕೂಡ ಉಪಯೋಗಕ್ಕೆ ಬಾರದಂತಹದ್ದು ಏನೂ ಇಲ್ಲ. ತೆಂಗಿನ ಮರದಲ್ಲಿ ಪ್ರತಿಯೊಂದು ಉಪಯೋಗಕ್ಕೆ ಬರುತ್ತೆ. ಅದರ ಜೊತೆಗೆ ಈ ತೆಂಗಿನಕಾಯಿಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಕೂಡ ಪೂಜೆಗಳಲ್ಲಿ, ಹೋಮಗಳಲ್ಲಿ, ಹವನಗಳಲ್ಲಿ ಎಲ್ಲ ಕಡೆ ನಾವು ಈ ಒಂದು ತೆಂಗಿನಕಾಯಿಯನ್ನು ಅರ್ಪಣೆ ಮಾಡ್ತೀವಿ. ಇದರ ವಿಶೇಷ ಏನು? ಆ ತೆಂಗಿನಕಾಯಲ್ಲಿ ಆ ತೆಂಗಿನ ಕೊಬ್ಬರಿ ಇರ್ಬೋದು, ಅದರಲ್ಲಿರ್ತಕ್ಕಂಥ ನೀರು ಎಲ್ಲೋ ಒಂದು ಕಡೆ ಜೀವರಕ್ಷಕ ಕೂಡ ಹೌದು. ತುಂಬ ಪ್ರಾಣ ಇನ್ನೇನು ಹೋಗ್ತಾ ಇರ್ತಕ್ಕಂಥ ಸಂದರ್ಭ, ಸುಸ್ತಾದಂಥ ಸಂದರ್ಭ, ಆ ನೀರನ್ನು ಎಳನೀರು ಅಂತ ಏನು ಕರಿತೀವಿ, ಆ ನೀರನ್ನು ಕುಡಿದಾಗ ದೇಹದಲ್ಲಿ ಚೈತನ್ಯ ಬರುತ್ತೆ, ಪ್ರಾಣಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದು. ಇಂತಹ ತೆಂಗಿನಕಾಯಿಯನ್ನು ಭಗವಂತನಿಗೆ ಯಾಕೆ ಅರ್ಪಣೆ ಮಾಡಬೇಕು, ಇದರ ಮಹತ್ವ ಏನು ಅಂತ ಹೇಳಬೇಕು. ಇದು ರೋಗ ಎಲ್ಲೋ ಒಂದು ಕಡೆ ಔಷಧಿಗೂ ಕೂಡ ಕೊಬ್ಬರಿನ ಉಪಯೋಗಿಸ್ತೀವಿ, ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತೀವಿ. ಹಾಗಾಗಿ ಆ ಒಂದು ಕಲ್ಪವೃಕ್ಷ ತೆಂಗಿನಕಾಯಿ ಬರ್ತಕ್ಕಂಥ ಆ ತೆಂಗಿನಕಾಯಿಯನ್ನು ಭಗವಂತನಿಗೆ ಅರ್ಪಿಸೋದರ ಒಂದು ಇಂದಿನ ಮಹತ್ವ ಏನು ಅಂತ ಹೇಳ್ತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿದೆ. ಇಂದು ಈ ತೆಂಗಿನಕಾಯಿಗೆ ಶ್ರೀಫಲ ಅಂತ ಕರಿತೀವಿ, ನಾವು ಶ್ರೀಫಲ ಅಂತ ಕೂಡ ಕರಿತೀವಿ. ಹಾಗೆ ದೈವಶಕ್ತಿಗಳನ್ನು ಹೀರ್ಕೊಳ್ತಕ್ಕಂಥದ್ದು. ಆ ತೆಂಗಿನಕಾಯಲ್ಲಿ ದೈವಶಕ್ತಿಯನ್ನು ನೀವು ತೆಂಗಿನಕಾಯಿಯನ್ನು ಹೊಡೆದು ಅಲ್ಲಿಟ್ಟಾಗ ಅದರಲ್ಲಿ ದೈವಶಕ್ತಿ ತುಂಬಿಕೊಳ್ತಕ್ಕಂಥದ್ದು. ದೇವರ ಪರಿಪೂರ್ಣ ಅನುಗ್ರಹ ಯಾರು ತಂದಿದ್ದಾರೆ, ಯಾರು ಹೊಡೆದಿದ್ದಾರೆ ಅವರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಶಾಸ್ತ್ರದ ರೀತಿ ನೋಡೋಕ್ಕೆ ಹೋದಾಗ, ಪುರಾಣಗಳ ಪ್ರಕಾರ ನೋಡೋಕ್ಕೆ ಹೋದಾಗ ವಿಷ್ಣು ಮತ್ತು ಲಕ್ಷ್ಮಿ, ವಿಷ್ಣು ಲಕ್ಷ್ಮಿ ಭೂಮಿಗೆ ಬಂದಾಗ ಆ ತೆಂಗಿನ ಮರನೂ ಕೂಡ ಕರ್ಕೊಂಡು ಬಂದರು. ಈ ತೆಂಗಿನ ಮರ ಹೇಗೆ ಬಂತು ಭೂಮಿಗೆ? ವಿಷ್ಣು ಲಕ್ಷ್ಮಿಯನ್ನು ಹುಡ್ಕೊಂಡು ಕೆಳಗಡೆ ಬಂದಾಗ, ಅಂದರೆ ಕಲಿಯುಗಕ್ಕೆ ಭೂಮಿ ಮೇಲೆ ಬಂದಾಗ ಅವರ ಜೊತೆ ಈ ಒಂದು ತೆಂಗಿನ ಗಿಡ ಕೂಡ ಬಂತು ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟೊಂದು ಪಾವಿತ್ರತೆಯನ್ನು ಒಳಗೊಂಡಿರ್ತಕ್ಕಂಥ ತೆಂಗಿನಕಾಯಿ ಕಲ್ಯಾಣಕ್ಕೆ, ವಿವಾಹಕ್ಕೆ, ಉಪನಯನಕ್ಕೆ ಪ್ರತಿಯೊಂದಕ್ಕೂ ಕೂಡ ತೆಂಗಿನಕಾಯಿ ಹೊಡಿತೀವಿ. ಅದರಲ್ಲಿ ಇನ್ನೊಂದು ತತ್ವ ಕೂಡ ಇದೆ. ಆ ತೆಂಗಿನಕಾಯಿಯನ್ನು ಹೊಡಿತಕ್ಕಂಥ ತತ್ವ, ನಾನು ಅಹಂ ಆಗಿರ್ತಕ್ಕಂಥ ನನ್ನ ಅಹಮ್ಮನ್ನು ಅರ್ಪಣೆ ಮಾಡ್ತಾಯಿದ್ದೀನಿ, ಸಾತ್ವಿಕ ಗುಣಗಳನ್ನು ಧರಿಸ್ತಾ ಇದ್ದೀನಿ, ತಮೋ ಗುಣಗಳನ್ನು ದೂರ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ತೆಂಗಿನಕಾಯಿಯನ್ನು ಪರಿಪೂರ್ಣವಾಗಿ ಹೊಡೆಯೋದು. ಸುಮ್ಮನೆ ನಾವೇನೋ ಶಾಸ್ತ್ರಕ್ಕೆ ಹೊಡೆಯೋದಿಲ್ಲ, ನಾನು ಏನೋ ಒಂದು ಕೆಟ್ಟ ಗುಣ ಬಿಡ್ತಾ ಇದ್ದೀನಿ ಅಂತಕ್ಕಂಥ ಭಾವನೆ ಕೂಡ ಇಟ್ಕೊಂಡು ಹೊಡಿತಕ್ಕಂಥದ್ದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಅಹಂಕಾರವನ್ನು ಕೂಡ ತ್ಯಜಿಸ್ತಾ ಇದ್ದೀನಿ, ತಾಳ್ಮೆಯನ್ನು ಧರಿಸ್ತಾ ಇದ್ದೀನಿ, ಆಮೇಲೆ ದೇವರಿಗೆ ಶರಣಾಗತಿ ಆಗ್ತಾ ಇದ್ದೀನಿ. ಭಗವಂತ ನಿನಗೆ ಶರಣಾಗತಿ ಆಗ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿರ್ತಕ್ಕಂಥ ಕೆಟ್ಟವುಗಳನ್ನೆಲ್ಲ ಒಡೆದಾಗ್ತಾ ಇದ್ದೀನಿ. ತೆಂಗಿನಕಾಯಿ ಅಂದರೆ ಒಡೆದಾಗ್ತಾ ಇದ್ದೀನಿ ಅಂತಕ್ಕಂಥ ಇದು ಕೂಡ ಇರುತ್ತೆ. ಜೊತೆ ಕಲಶಕ್ಕೆ ಇಡ್ತಕ್ಕಂಥದ್ದು, ಕಲಶದಲ್ಲಿಟ್ಟಾಗ ನಾವು ತೆಂಗಿನಕಾಯಿ ನೇರವಾಗಿ ದೇವತಾಲಯಗಳನ್ನು ಹೀರಿಕೊಳ್ಳುತ್ತೆ. ಹಾಗಾಗಿ ಇಷ್ಟೊಂದು ಶಕ್ತಿ ಇರ್ತಕ್ಕಂಥ ಆ ತೆಂಗಿನಕಾಯಿಯನ್ನು ಯಾವಾಗಲೂ ಅಷ್ಟೇ ನಾವು ತೆಂಗಿನಕಾಯಿಯನ್ನು ಹೊಡಿತಕ್ಕಂಥ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಹೊಡೆದಿದ್ದೆ ಆದರೆ ತುಂಬ ಒಳ್ಳೆಯದು. ಹಾಗೆಯೇ ಅದರಲ್ಲಿರ್ತಕ್ಕಂಥ ಕಣ್ಣುಗಳಾಗ್ಬೋದು, ಬ್ರಹ್ಮ ವಿಷ್ಣು ಮಹೇಶ್ವರ ಸಂಕೇತ ಅಂತ ಹೇಳುತ್ತೆ. ಹಾಗೆಯೇ ಆ ತೆಂಗಿನಕಾಯಿಯನ್ನು ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಮಧ್ಯಾಹ್ನದ ಸಮಯದಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ಹೊಡಿತಕ್ಕಂಥ ತೆಂಗಿನಕಾಯಿಯನ್ನು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ತೆಂಗಿನಕಾಯಿಯನ್ನು ಹೊಡೆಯೋದ್ರಿಂದ ಸಾಕಷ್ಟು ಶುಭದ ಫಲಗಳು ಸಿಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ, ಸಂಕಲ್ಪಗಳು ಈಡೇರುತ್ತೆ. ಸರ್ವೇ ಜನ ಸುಖಿನೋ ಭವಂತು.